ನಮ್ದೊಂದು ರೀಸೆಂಟ್ ಆಗಿ ಒಂದು ಒಂದು ವ್ಲಾಗ್ ಹಾಕಿದ್ದೆ, ಶೂಟಿಂಗ್ ವ್ಲಾಗು. ಹ್ಮ್. ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಅನ್ನೋದು ಒಂದು ಮೆನ್ಷನ್ ಮಾಡಿರ್ತೀನಿ ವ್ಲಾಗಲ್ಲಿ. ಆ್ಯಂಡ್ ಯಾರೋ ಕಮೆಂಟ್ ಮಾಡಿರ್ತಾರೆ, ಓ ನೀವೇನು ಕೂಲಿ ಕೆಲಸ ಮಾಡ್ತಾ ಇದ್ದೀರಾ, ಇನ್ನು ಶೂಟಿಂಗ್ ತಾನೇ ಮಾಡ್ತಾ ಇದ್ದೀರಾ ಅಂತ. ಬಟ್ ಕೂಲಿ ಕೆಲಸದವ್ರಾಗೂ ನಾವು ಮಾಡ್ತೀವಿ. ಹ್ಮ್. ಕೂಲಿ ಕೆಲಸಕ್ಕಿಂತ ತುಂಬಾ ಡ್ರೈನಿಂಗ್ ಆಗಿರುತ್ತೆ. ಎಲ್ಲ ಇಂಡಸ್ಟ್ರಿದು ಎಲ್ಲ ಕೆಲಸದ್ದು ಅವ್ರವ್ರದ್ದೇ ಒಂದು ಕಷ್ಟಗಳಿರುತ್ತೆ. ಹ್ಮ್. ಬಟ್ ನಮಗೆ ಎಷ್ಟು ಟಾರ್ಚರ್ ಇರುತ್ತೆ ಅಂದರೆ ಮೆಂಟಲಿ ತುಂಬಾ ಸ್ಟ್ರೇನ್ ಆಗಿರ್ತೀವಿ. ಹೌದು. ಫಿಸಿಕಲಿ ಅಂತೂ ಕೇಳೋದೇ ಬೇಡ, ತುಂಬಾ ಲಾಂಗ್ ಅವರ್ಸ್ ವರ್ಕ್ ಮಾಡ್ತೀವಿ, ಎಕ್ಸ್ಪೆಷಲಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ನನ್ನ ನಾಗಿಣಿ ಎಕ್ಸ್ಪೆಷಲಿ ಫ್ಯಾಂಟಸಿ ಸಬ್ಜೆಕ್ಟ್ಸ್ ಬಂದಾಗ ಕಾಸ್ಟ್ಯೂಮ್ಸು ಎಷ್ಟು ಹೆವಿ ಆಗಿರುತ್ತೆ ಅಂದರೆ ಆ ವಿಗ್ಗಿಂದ ಹಿಡಿದು ಆ್ಯಂಡ್ ಕಾಸ್ಟ್ಯೂಮ್ಸು ಹೆಂಗಿರುತ್ತೆ ಅಂದರೆ ತರ್ಚೋಗಿರುತ್ತೆ, ಸ್ಕಿನ್ ಎಲ್ಲ ತರ್ಚೋಗಿರುತ್ತೆ ನಮಗೆ. ಆ್ಯಂಡ್ ರೋಪ್ ಶಾಟ್ಸು ಮಾಡಬೇಕು ಅದರಲ್ಲಿ. ಎಲ್ಲ ಗ್ರೀನ್ ಮ್ಯಾಟ್ ಇರುತ್ತಲ್ವಾ, ಕೆಲವೊಂದು ಫೈಟ್ ಸೀಕ್ವೆನ್ಸಸ್ ಎಲ್ಲ ರೋಪ್ ಹಾಕಿ ಮಾಡಿಸ್ತಾರೆ. ಆ್ಯಂಡ್ ಲಾಂಗ್ ಅವರ್ಸ್. ನಾಗಿಣಿ ಅಂತೂ ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿದ್ದು. ರಾಮೋಜಿ ಫಿಲ್ಮ್ ಸಿಟಿಯಲ್ಲೆಲ್ಲ ಹೋಗಿ ಶೂಟ್ ಮಾಡಿದ್ವಿ, ಬಾಹುಬಲಿ ಸೆಟ್ಟಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಸೊ 24 ಅವರ್ಸ್ ಪ್ಲಸ್ ಫ್ಯೂ ಅವರ್ಸ್ ಎಕ್ಸ್ಟ್ರಾ, 1-2 ಅವರ್ಸ್ ಗ್ಯಾಪ್ ತೊಗೊಂಡು 24 ಅವರ್ಸ್ ಅಂತೂ ಮಾಡಿದ್ದೀವಿ. ಮತ್ತೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು 3-4 ಅವರ್ಸ್ ಗ್ಯಾಪ್ ತೊಗೊಂಡು ಮತ್ತೆ ಬಂದಿದ್ದೀವಿ ಸೆಟ್ಗೆ ಶೂಟ್ ಮಾಡೋಕ್ಕೆ. ಅಷ್ಟು ಟೈಟ್ ಇತ್ತು ಸ್ಕೆಡ್ಯೂಲ್ಸ್. ಆ್ಯಂಡ್ ಎಲ್ಲ ಡೈಲಾಗ್ಸು ಕಿರ್ಚಿ ನಾವು ಶೂಟ್ ಮಾಡಬೇಕಾಗುತ್ತೆ. ಎಷ್ಟು ಸಲ ತಲೆ ತಿರುಗಿ ಬಿದ್ದಿದ್ದೀವೋ, ಎಲ್ಲ ಆ್ಯಕ್ಟರ್ಸ್ ನಾನು ಹೇಳ್ತಾ ಇರೋದು ನಾಗಿಣಿಯಲ್ಲಿ ತುಂಬ ತಲೆ ಸುತ್ತ ಬಿದ್ದೋಗಿರೋ ಒಂದು ಇನ್ಸಿಡೆಂಟ್ಸ್ ಇದೆ.